ಕಾಂಗ್ರೆಸ್ನಿಂದ ಸ್ಪರ್ಧೆಗೆ ಸಿದ್ಧತೆ ನಡೆಸಿದ್ರ ದರ್ಶನ್ ಅನ್ನೋದು ಈಗ ಇರುವಂತ ಮತ್ತೊಂದು ಮಾಹಿತಿ. ಚನ್ನಪಟ್ಟಣದ ಬೈ ಎಲೆಕ್ಷನ್ನಲ್ಲಿ ದರ್ಶನ್ಗೆ ಟಿಕೆಟ್ ಕೊಡೋದಕ್ಕೆ ಡಿಕೆ ಬ್ರದರ್ಸ್ ಸಿದ್ಧತೆ ಮಾಡಿಕೊಂಡಿದ್ರಂತೆ. ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಈ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಕೈನಿಂದ ಅಚ್ಚರಿ ಅಭ್ಯರ್ಥಿ ಹಾಕ್ತೀವಿ ಅಂತ ಡಿಕೆ ಸುರೇಶ್ ಹೇಳಿದ್ರು. ಆ ಅಚ್ಚರಿಯ ಅಭ್ಯರ್ಥಿ ಈಗ ಜೈಲು ಪಾಲಾಗಿದ್ದಾರೆ ಅಂತ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ. ಚಿತ್ರನಟರೊಬ್ಬರು ಕಾಂಗ್ರೆಸ್ ಪರವಾಗಿ ಹೆಚ್ಚು ಪ್ರಚಾರ ಮಾಡಿದ್ರು. ಅವರನ್ನ ಕಾಂಗ್ರೆಸ್ಗೆ ನಿಲ್ಲಿಸೋದಕ್ಕೆ ಡಿಕೆ ಬ್ರದರ್ಸ್ ಪ್ಲಾನ್ ಮಾಡಿದ್ರು. ಆ ವ್ಯಕ್ತಿ ಯಾರು ಅನ್ನೋದನ್ನ ನೀವೇ ಊಹೆ ಮಾಡ್ಕೊಳ್ಳಿ ಅಂತ ಸಿಪಿ ಯೋಗೇಶ್ವರ್ ಹೇಳ್ಕೊಂಡಿದ್ದಾರೆ. ನನಗೆ ಅಚ್ಚರಿ ಅಭ್ಯರ್ಥಿ ಈಗ ಜೈಲ್ ಕಂಬಿ ಎಣಿಸ್ತಾ ಇದ್ದಾರೆ. ಅಚ್ಚರಿ ಅಭ್ಯರ್ಥಿ ಯಾರು ಅಂತ ಗೊತ್ತಿದೆ ನನಗೆ, ಯಾರನ್ನ ಹಾಕಬೇಕು ಅಂತ. ಅವ್ರು ಯಾವುದೋ ಕೊಲೆ ಕೇಸ ಸಿಗಾಕೊಂಡು ಜೈಲ್ ಕಂಬಿ ಎಣಿಸ್ತಾ ಇದ್ದಾರೆ ಪಾಪ. ಅಚ್ಚರಿ ಅಭ್ಯರ್ಥಿನೂ ಬರಲಿ, ಇನ್ಯಾರಾದ್ರೂ ಬರಲಿ, ಚುನಾವಣೆಗೆ ಎರಡು ಪಕ್ಷದವರು ಸಿದ್ಧವಾಗಿದ್ದೀವಿ, ಚುನಾವಣೆ ಮಾಡ್ತೀವಿ. ನಾವು ಯಾರಾದರೂ ಅಭ್ಯರ್ಥಿ ಆದರೆ ಏನು ರೀ, JDS BJPಲಿ ಒಗ್ಗಟ್ಟಿದೆ, ಒಡಕಿಲ್ಲ. ಇನ್ನೂ ನೀವು ಅದನ್ನು ಭಾಳ ಎಳಿಕ್ ಹೋಗಬೇಡಿ. ನಮ್ಮಲ್ಲಿ ಆ ಥರ ಏನು ನನಗೇನು ಯಾವುದೂ ಸುದ್ದಿ ಬಂದಿಲ್ಲಪ್ಪ. ನಿಮ್ಗೆ ಯಾವ ಮೂಲದಿಂದ ಸುದ್ದಿ ಬಂತೋ ಗೊತ್ತಿಲ್ಲ, ನನಗೆ ಯಾವುದೂ ಸುದ್ದಿ ಬಂದಿಲ್ಲ. ನೋಡೋಣ, ಇನ್ನೂ ಟೈಮ್ ಇದೆಯಲ್ಲ. ಯಾಕೆ ನಮ್ಮನ್ನು ಇಷ್ಟೊಂದು ಸಿಗ್ತೀರಿ? ಇನ್ನೂ ಕಾಯಿ ಹಣ್ಣಾಗಲಿಲ್ಲ, ಕಾಲಾವಕಾಶ ಕೊಡಿ. ಈಗ ಮಾನ್ಯ ಮಾಜಿ ಸಂಸದರು ಅಚ್ಚರಿ ಅಭ್ಯರ್ಥಿ ಅಂತ ಹೇಳ್ತಾ ಇದ್ರಲ್ಲ, ಅವರು ಈಗ ಒಬ್ಬರು ಈಗ ಮರ್ಡರ್ ಕೇಸ ಸಿಗಾಕೊಂಡಿದ್ದಾರೆ. ಅವರೇ ಅಚ್ಚರಿ ಅಭ್ಯರ್ಥಿ ಮಾಡಬೇಕು ಅಂತ ಅವ್ರು ಇದ್ದರು. ಹಾಗಾಗಿ ಅದು ಆಗಲ್ಲ. ಈಗ ಬಹುಶಃ ಇನ್ನೊಬ್ರು ಯಾರಾದ್ರು ಹೊಸ ಅಚ್ಚರಿ ಅಭ್ಯರ್ಥಿ ಅವ್ರು ಹುಡುಕ್ಬೋದು, ನೋಡೋಣ. ಚಿತ್ರನಟರು ಕಾಂಗ್ರೆಸ್ ಪರ ಹೆಚ್ಚಿಗೆ ಪ್ರಚಾರವನ್ನು ಮಾಡಿದವರು ಮುಂದೊಂದು ದಿನಗಳಲ್ಲಿ ಅವ್ರನ್ನ ಕಾಂಗ್ರೆಸ್ ಸೇರಿಸ್ಕೊಂಡು ಅದ್ರ ಮುಖಾಂತರ ಚುನಾವಣೆಯನ್ನು ಎದುರಿಸಬೇಕು ಅಂತೇಳಿ ನಮ್ಮ ಡಿಕೆ ಬ್ರದರ್ಸ್ ಪ್ಲ್ಯಾನ್ ಮಾಡಿದ್ರು. ಅವರು ಯಾರು ಅಂತ ಇದು ಊಹೆಗೆ ನೀವೇ ಮಾಡ್ಕೊಳ್ಳಿ. ನಾನು ಎಲ್ಲೂ ಕೂಡ ಸ್ಪರ್ಧೆ ಮಾಡೋದಿಲ್ಲ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷದ ಏಳಿಗೆಗೋಸ್ಕರ, ಪಕ್ಷದ ಗೆಲುವಿಗೋಸ್ಕರ ದುಡಿತೇನೆ. ಸಮರ್ಥ ಅಭ್ಯರ್ಥಿಗಳಿದ್ದಾರೆ. ಆ ಅಭ್ಯರ್ಥಿಯನ್ನ, ಅಚ್ಚರಿ ಅಭ್ಯರ್ಥಿಯನ್ನ ನಾವು ನಿಮಗೆ ಕೊಡ್ತೀವಿ. ನಾನು ಎಲ್ಲೂ ಕೂಡ ಸ್ಪರ್ಧೆ ಮಾಡೋದಿಲ್ಲ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷದ ಏಳಿಗೆಗೋಸ್ಕರ, ಪಕ್ಷದ ಗೆಲುವಿಗೋಸ್ಕರ ದುಡಿತೇನೆ. ಸಮರ್ಥ ಅಭ್ಯರ್ಥಿಗಳಿದ್ದಾರೆ. ಆ ಅಭ್ಯರ್ಥಿಯನ್ನ, ಅಚ್ಚರಿ ಅಭ್ಯರ್ಥಿಯನ್ನ ನಾವು ನಿಮಗೆ ಕೊಡ್ತೀವಿ. ನಾನು ಎಲ್ಲೂ ಕೂಡ ಸ್ಪರ್ಧೆ ಮಾಡೋದಿಲ್ಲ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷದ ಏಳಿಗೆಗೋಸ್ಕರ ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ. ಹರೀಶ್, ಈಗ ಅಚ್ಚರಿಯ ಅಭ್ಯರ್ಥಿ ಅಂತ ಡಿಕೆ ಸುರೇಶ್ ಹೇಳಿದ್ದನ್ನ ಸಿಪಿ ಯೋಗೇಶ್ವರ್ ದರ್ಶನ್ಗೆ ಕನೆಕ್ಟ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಅವರು ದರ್ಶನ್ ಹೆಸರು ಹೇಳದೇ ಇದ್ರು ಕೂಡ ದರ್ಶನ್ ಅನ್ನೋದು ಗೊತ್ತಾಗೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಹೇಗೆ ಲಿಂಕ್ ಮಾಡಿದ್ರು ಅನ್ನೋದು ಈಗ ನನಗೆ ಕುತೂಹಲಕಾರಿ ಅಂತ ಅನಿಸ್ತಾ ಇರೋದು. ಯಾಕೆ ಲಿಂಕ್ ಮಾಡಿದ್ರು ಅಂತ? ರಕ್ಷಕ್, ಬಹಳ ಮುಖ್ಯವಾಗಿರುವಂತದ್ದು ಈಗ ಸಿಪಿ ಯೋಗೇಶ್ವರ ಹೇಳಿಕೆಗೆ ಸಂಬಂಧಪಟ್ಟಂಗೆ ಇದು ರಾಜಕೀಯ ಭಾಗವಾಗಿ ಈ ರೀತಿಯ ಒಂದು ಹೇಳಿಕೆ ಕೊಟ್ರ ಅನ್ನುವಂಥ ಚರ್ಚೆ ಈಗ ಸಹಜವಾಗಿ ವ್ಯಕ್ತ ಆಗ್ತಾ ಇರುವಂತದ್ದು. ಯಾಕಂತಂದ್ರೆ ಡಿಕೆ ಸುರೇಶ್ ಅವರು ಒಂದು ವಿಚಾರವನ್ನ ಪದೇ ಪದೇ ಪ್ರಸ್ತಾಪ ಮಾಡಿದ್ರು. ಅಂದ್ರೆ ಅಚ್ಚರಿಯ ಅಭ್ಯರ್ಥಿಯನ್ನ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲಿ ಕಣಕ್ಕಿಳಿಸ್ತೀವಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ರು. ನಾನು ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದಿಲ್ಲ, ಆದ್ರೆ ಸಮರ್ಥರು ಹಲವರು ಇದ್ದಾರೆ, ಅಚ್ಚರಿಯ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸ್ತೀವಿ, ಕಾದು ನೋಡಿ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ರು. ಈ ವಿಚಾರವಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಕೂಡ ಚರ್ಚೆಗೆ ಗ್ರಾಸವಾಗಿತ್ತು ಮತ್ತೆ ಸಾಕಷ್ಟು ಕೂಡ ಕುತೂಹಲಕ್ಕೆ ಎಡೆಮಾಡಿಕೊಟ್ಟರು. ಇದೀಗ ಸಿಪಿ ಯೋಗೇಶ್ವರರು ನೇರವಾಗಿ ಕೂಡ ಒಂದು ವಿಚಾರವನ್ನ, ಗಂಭೀರ ವಿಚಾರವನ್ನ ಪ್ರಸ್ತಾಪ ಮಾಡುವಂತಹ ಒಂದು ಪ್ರಯತ್ನ ಮಾಡಿದ್ದಾರೆ. ಅಂದ್ರೆ ಈಗಾಗಲೇ ಕೊಲೆ ಕೇಸ್ನಲ್ಲಿ ಜೈಲು ಕಂಬಿ ಎಣಿಸುತ್ತಿರುವಂತಹ ವ್ಯಕ್ತಿಯೇ ಅಚ್ಚರಿಯ ಅಭ್ಯರ್ಥಿ ಆಗ್ತಾರೆ ಅನ್ನುವಂತಹ ಮಾತನ್ನ ಎಲ್ಲೋ ಒಂದ್ ಕಡೆ ಅಂದ್ರೆ ಡಿಕೆ ಸುರೇಶ್ ಅವರು ಹೇಳಿರುವಂತಹ ಅಚ್ಚರಿ ಅಭ್ಯರ್ಥಿ ಬೇರೆ ಯಾರು ಅಲ್ಲ, ಕೊಲೆ ಕೇಸಲ್ಲಿ ಸಿಲುಕಿರುವಂತಹ, ಬಂಧಿತರಾಗಿರುವಂತಹ ಯಾರಿದ್ದಾರೆ ಅವರೇ ಕೂಡ ಇಲ್ಲಿ ಅಚ್ಚರಿ ಅಭ್ಯರ್ಥಿ ಆಗ್ತಾರೆ ಅನ್ನುವಂತಹ ಮಾತನ್ನ ಪರೋಕ್ಷವಾಗಿ ದರ್ಶನ್ ಅವರನ್ನ ಎಳೆದು ತಂದಂತೆ ಕಾಣಿಸ್ತಾ ಇದೆ. ಅಂದ್ರೆ ಯಾಕೆ ಈ ಸಂದರ್ಭದಲ್ಲಿ ಸಿಪಿ ಯೋಗೇಶ್ವರ್ ಅವರು ಈ ವಿಚಾರವನ್ನು ಎಳ್ತಂದ್ರು ಅನ್ನುವಂಥದ್ದು ಕೂಡ ಸಾಕಷ್ಟು ಪ್ರಶ್ನೆಯನ್ನು ಹುಟ್ಟು ಹಾಕಿರುವಂತದ್ದು. ಒಂದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪರವಾಗಿ ದರ್ಶನ್ ಅವರು ನಿರಂತರವಾಗಿ ಒಂದಷ್ಟು ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ನಂಟನ್ನ ಕಲ್ಪಿಸುವಂತ ಲೆಕ್ಕಾಚಾರದ ಭಾಗವಾಗಿ ಅಂದ್ರೆ ಕಾಂಗ್ರೆಸ್ ನಾಯಕರ ಜೊತೆ ದರ್ಶನ್ ಅವರ ನಂಟನ್ನ ಕಲ್ಪಿಸುವಂತಹ ಲೆಕ್ಕಾಚಾರದ ಭಾಗವಾಗಿ ಸಿಪಿ ಯೋಗೇಶ್ವರ್ ಅವರು ಈ ಒಂದು ದಿಢೀರ್ ಹೇಳಿಕೆ ಕೊಟ್ರ ಅನ್ನುವಂತ ರೀತಿಯಲ್ಲಿ ಕೂಡ ಈಗ ಚರ್ಚೆಗಳು ಶುರುವಾಗಿರುವಂತದ್ದು. ರಕ್ಷಾತ್, ಥ್ಯಾಂಕ್ ಯು ಹರೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.